ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮೊದಲದ್ದು ಒಂದು ವಿಡಿಯೋ ಹಾಕಿದ್ದೆ, ಉಲ್ಲೇಗಾಲದ ಹುಚ್ಚಮ್ಮ ದೇವಿಯವ್ರದ್ದು 80 ವರ್ಷಕ್ಕೊಂದ್ಸರಿ ಜಾತ್ರೆ ಆಗೋದು ಅಂತ. ಇದು 2ನೇ ಪಾರ್ಟ್ ಆಗ್ತಾಯಿದ್ದೀನಿ. ನೋಡಿ, ಎಲ್ರಿಗೂ ಹುಚ್ಚಮ್ಮ ದೇವಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ವಿಡಿಯೋ ನೋಡೋಣ. ಎಲ್ಲ ನಾಳೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸಾಂಬಾರು ಈರುಳ್ಳಿ ಬಿಡಿಸ್ತಾ ಇದ್ದಾರೆ. ನೀಟಾಗಿ ಬಿಡಿಸೋ. ಹಾಂ, ನೋಡ್ರಿ ಎಷ್ಟು ನೀಟಾಗಿ ಬಿಡಿಸ್ತಾ ಇದ್ದಾನೆ. ಇವ್ನು ನಮ್ಮ ಪೂರ್ಣಿಮಾ, ಇವ್ನು ನಮ್ಮ ಗುಂಡ. ಮಲ್ಕೊಳ್ಳೋರು ಸ್ವಲ್ಪ ಹಾಗೆ ಉರುಳ್ಕೊಂಡಿದ್ದಾರೆ. ಅವರೆಕಾಳು ಗೊಜ್ಜು ಸ್ಪೆಷಲ್ ಅಂತೆ ನಮ್ಮ ಪ್ರಸನ್ನಂದು. ನೋಡೋಣ, ಟೇಸ್ಟ್ ನೋಡೋಣ ನಾಳೆ. ನೋಡಿ, ಇವರೆಲ್ಲ ನನ್ನ ಸಬ್ಸ್ಕ್ರೈಬರ್ ಆದರು. ಇವರೆಲ್ಲ ನನ್ನ ಸಬ್ಸ್ಕ್ರೈಬರ್. ನಾವು ಶುರು ಮಾಡೋಣ ಅಲ್ವಮ್ಮ? ರಾತ್ರಿ 12:15 ಇವಾಗ ದೇವ್ರು ಬರ್ತಾ ಇದೆ. ನೋಡಿ, ಇಲ್ಲಿ ಬ್ಯಾನರ್ ಹಾಕಿದ್ದಾರೆ. ಇಲ್ಲಿ ರೆಡ್ ಕಲರ್ ಶರ್ಟ್ ಹಾಕ್ಕೊಂಡಿರೋನು ನಮ್ಮ ನಿಂಗರಾಜು, ನಮ್ಮ ಗುಂಡ. ಇಲ್ಲಿ ದೇವಸ್ಥಾನದ ಹತ್ರನೇ ಬ್ಯಾನರ್ ಹಾಕಿದ್ದಾರೆ ನೋಡಿ. ರಾತ್ರಿ ಎಲ್ಲೂ ದೇವ್ರು ಬರುತ್ತಂತೆ, ತುಂಬ ಚೆನ್ನಾಗಿರುತ್ತಂತೆ. ಅದಕ್ಕೆ ನೋಡೋಣ. ಯಾವಾಗಲೂ ಮನೇಲಿ ಇದ್ದಿದ್ದೆ, ಕೆಲಸ ಇದ್ದಿದ್ದೆ ಅಂದ್ಕೊಂಡು ಅಲ್ವಾ, ಇವೆಲ್ಲ ನಮಗೆ ಸಿಗೋದು ಅಪರೂಪ.
ಚಂದ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ.
ಊರಿನ ಗ್ರಾಮಸ್ಥರಲ್ಲಿ ಮನವಿ. ಮತ್ತೆ ಈಗ ಹೂವಂಬಳೆಯಾದ ದೇವಸ್ಥಾನಕ್ಕೆ ಬಂದ ನಂತರ ಮತ್ತೆ ಈಗ ಫಸ್ಟ್ ಇಂದ ಕಟ್ಟೆತಾಳಿಂದ ಮಂಗಳಾರತಿಗೆ ಬರ್ತಾ ಇದೆ. ದಯಮಾಡಿ ಎಲ್ಲರೂ ಕೂಡ ಪೂಜೆಗೆ ರೆಡಿ ಆಗ್ಬೇಕು ಅಂತ ಕೇಳ್ಕೊತಾ ಇದೀವಿ. ಈಗಾಗಲೇ ನಿಮ್ ಆರತಿ ರೆಡಿ ಮಾಡ್ಕೊಳ್ಳಿ. ಈಗಾಗಲೇ ನಿಮ್ ಮನೆ ಹತ್ರ ದೇವರು ಬರ್ತಾ ಇದೆ. ಮಾಮೂಲಿ ಕಟ್ಟೆಯಿಂದ ಮಾಮೂಲಿ ಪ್ರಮುಖ ಬೀದಿ ಚೌಡೇಶ್ವರಿ ದೇವಸ್ಥಾನ ಹಾಗೂ ಮಾರಮ್ಮನ ದೇವಸ್ಥಾನದ ರೂಟ್ನಲ್ಲಿ ಹಾಗೆ ಬರ್ತಾ ಇದೆ ಊರೊಳಗಡೆ. ದಯಮಾಡಿ ಪ್ರತಿಯೊಬ್ಬರು ಕೂಡ ಆರತಿ ಮಾಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀವಿ. ದಯಮಾಡಿ ಎಲ್ಲರೂ ಕೂಡ ಈಗಾಗಲೇ ನಿಮ್ಮ ಮನೆ ಹತ್ರ ಬರ್ತಾ ಇದೆ. ಎಲ್ಲರೂ ಕೂಡ ಪೂಜೆ ಮಾಡಿಸ್ಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ಮನವಿಯಿಂದ ಕೇಳ್ಕೊತಾ ಇದ್ದೀವಿ. ದಯಮಾಡಿ ಪ್ರತಿಯೊಬ್ಬರು ಕೂಡ ಗ್ರಾಮಸ್ಥರು ಎಲ್ಲರೂ ಕೂಡ ಇರಬೇಕು ಅಲ್ಲಿ. ದಯಮಾಡಿ ಕೇಳ್ಕೊತಾ ಇದ್ದೀವಿ. ನೋಡಿ, ಬೆಳಗ್ಗೆ ಮನೆಯಿಂದ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೊರಟಿದ್ದೀವಿ. 7:30ಗೆ ಎಷ್ಟು ಬಿಸಿಲು ನೋಡಿ. ಎಸೆನ್ಸಿಯಲ್ ಕಾರ್ಯಕ್ರಮಕ್ಕೆ ಆ ಪದಾರ್ಥಗಳು ತಂದು ಇಲ್ಲಿ ಒಪ್ಪಿಸಲೇಬೇಕು. ಅಲ್ಲಿಂದ ಒತ್ತು ಬರಕ್ಕಾಗಲ್ಲ ಅಂತ ಇದನ್ನು ವೆಹಿಕಲ್ ಮಾತ್ರ ಅಲ್ಲಿ ಒಳಗಡೆ ಬಿಡಬಹುದು. ಜನಗಳು ಬಂದರೂ ಸಹ ಅಲ್ಲಿಂದ ನಡ್ಕೊಂಡ್ಬರ್ಲಿ, ತೊಂದರೆ ಇಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಇತ್ಯಾದಿಗಳಲ್ಲಿ ಕಳಕಳಿಯ ಮನವಿ. ಬಂದಂತ ಭಕ್ತಾದಿಗಳಿಗೆ ದೇವರು ದರ್ಶನ ಮಾಡಲಿಕ್ಕೆ ಸರದಿ ಸಾಲಿನಲ್ಲಿ ಹೋಗಿ ಒಬ್ಬರೊಬ್ಬರು ಈ ಥರ ನೋಡಿ ಹಿಂಗೆ ಪೆಂಡಲ್ ಹಾಕ್ಕೊಂಡು ಅವ್ರವ್ರ ಸಂಬಂಧಿಕರು, ನೆಂಟರು, ಯಾರ್ಯಾರು ಇರ್ತಾರೆ ಫ್ರೆಂಡ್ ಸರ್ಕಲು ಕರೆದು ಹಿಂಗೆ ಊಟ ಹಾಕ್ತಾರೆ. ಮೆರವಣಿಗೆಗೆ ಹಾಕಿರ್ತಕ್ಕಂಥ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಮೆರವಣಿಗೆ ಬರಲಿಕ್ಕೆ ಮುಚ್ಚಮ್ಮನ ಕಟ್ಟೆ ಹತ್ರ ದೇವಸ್ಥಾನದ
ಸಮಿತಿ ವತಿಯಿಂದ ಈಗಾಗಲೇ ಭಕ್ತಾದಿಗಳು ಅರ್ಚಕರು ಎಲ್ಲ ಹೋಗ್ತಾ ಇದ್ದಾರೆ. ಮೆರವಣಿಗೆ ಆಗಿರ್ತಕ್ಕಂಥ ಪೊಲೀಸರು ಆ ಮೆರವಣಿಗೆ ಹೊರಡುವ ಸ್ಥಳಕ್ಕೆ ಹೊರಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತಾ ಇದ್ದೇನೆ. ನೋಡಿ, ಇಂಥ ಹಬ್ಬ ಹಳ್ಳಿ ಜಾತ್ರೆಗಳೆಲ್ಲ ನೋಡೋಕ್ಕೆ ಕಣ್ಣು ತುಂಬ ಖುಷಿಯಾಗತ್ತೆ. ನೋಡಿ, ಈ ಥರ ಹಳ್ಳೀಲಿ ನಡೆಯೋ ದೊಡ್ಡ ಹಬ್ಬ ಜಾತ್ರೆಗಳು ಅವೆಲ್ಲ ನೋಡೋದಕ್ಕೇ ತುಂಬ ಏನೋ ಒಂಥರ ಮನಸ್ಸಿಗೆ ತುಂಬ ಖುಷಿಯಾಗತ್ತೆ ಅಲ್ವಾ? ಇದೆಲ್ಲ ಗದ್ದೆಗಳು, ಹೊಲ ಗದ್ದೆನ ಗೋರ್ಮೆಂಟವರು ಈ ಹಬ್ಬಕ್ಕಂತಲೇ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಜಾಗ ಮಾಡಿಕೊಟ್ಟಿರ್ತಾರೆ. 20 ದಿವಸ ಮುಂಚೆನೇ ಬಂದು ನಮಗಿಂಥ ಜಾಗ ಅಂತ ಹೇಳಿ, ದುಡ್ಡೇನು ಕಟ್ಟಂಗಿಲ್ಲ, ನಮಗಿಂಥ ಜಾಗ ಅಂಥೇಳಿ ನಾವು ಒಂದು ದಾರ ಎಲ್ಲ ಕಟ್ಬಿಟ್ಟು ಹೋಗಬೇಕು. ಇದು ಬೇರೆಯವ್ರದ್ದು, ಇದು ನಾವು ಬಂದಿದ್ದೀವಲ್ಲ ಅವ್ರದ್ದು. ಅವರು ಇಲ್ಲಿ ಮಾಡ್ಕೊಂಡಿದ್ರು. ಬೆಳಗ್ಗೆ ಬಿಸಿಬೇಳೆ ಬಾತು ಅಂದರು. ಎಷ್ಟು ಬಿಸಿಲು ನೋಡಿ. ಪ್ರಸನ್ನ, ನಿಂದೇನಪ್ಪ ಅಡುಗೆ? ತಿನ್ಬೋದಾ? ಸೂಪರಾ? ಅವರೆಕಾಳು ಸ್ಪೆಷಲ್ಗೆ ಕೀರೆ ಸೊಪ್ಪು. ನಾವು ಅರವೆ ಸೊಪ್ಪು ಅಂತೀವಿ, ಇವ್ರು ಕೀರೆ ಸೊಪ್ಪು ಅಂತಾರೆ. ಅವರೆಕಾಳು, ಹುಚ್ಚೆಳ್ಳು ಎಲ್ಲ ಹಾಕ್ಬಿಟ್ಟು ಮಾಡ್ತಾರಂತೆ. ನೀರು ಹಾಕ್ತೀರಾ? ಓ, ನೀರು ಹಾಕೋದು ಗೊತ್ತಿರಲಿಲ್ಲ ನನಗೆ. ನೀರು ಹಾಕ್ತಾನಂತೆ, ನೀರು ಹಾಕೋದು ಗೊತ್ತಿರಲಿಲ್ಲ. ಜೋಕ್. ಹುಚ್ಚೆಳ್ಳೆಲ್ಲ ಹಾಕಾಯ್ತಾ ಈಗ? ಇದು ಸಾಂಬಾರು ಪುಡಿ ನೋಡಿ. ಇಲ್ಲಿನ ಸಾಂಬಾರು ಪುಡಿ ತುಂಬ ಚೆನ್ನಾಗಿರುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದೇನಿದು? ಹಾಂ, ಬೇಳೆ ಸಾಂಬಾರಾ? ಮಧ್ಯಾಹ್ನಕ್ಕೆಲ್ಲ ರೆಡಿ ಆಗ್ತಿದೆ ಈಗ. ಓ, ಇದು ಹುಚ್ಚೆಳ್ಳ ಪುಡಿ ಮಾಡ್ಕೊಂಡು ಬಂದಿದ್ದೀರಾ? ಹಾಂ, ತೋರ್ಸಪ್ಪ ಒಂಚೂರು. ಹುಚ್ಚೆಳ್ಳು, ಬಿಳಿ ಎಳ್ಳು ಎರಡೂ ಮಿಕ್ಸ್ ಮಾಡಿದ್ದೀರಲ್ಲ? ಬರೇ ಹುಚ್ಚೆಳ್ಳು, ಬರೇ ಹುಚ್ಚೆಳ್ಳು ಅಷ್ಟೇ. ಹುಚ್ಚೆಳ್ಳನ್ನ ಇದಕ್ಕೆ ಹಾಕೋದು. ಹುರಿದಿದ್ದಾರೆ, ಗಮ್ಮಂತಿದೆ, ತುಂಬ ಚೆನ್ನಾಗಿದೆ ನೋಡಿ. ನಮ್ಮ ಗುಂಡ ಮಾಡಿದ್ಯಪ್ಪ, ತಿಂತೀನಪ್ಪ. ಬಿಸಿಬೇಳೆ ಬಾತು, ಖಾರ ಬೂಂದಿ ಬೆಳಗ್ಗೆ ತಿಂಡಿ. ಪುರಿ ಉಣ್ಣೆಲಿ ಮಾಡಿರೋದು ಕಂಬಳಿ. ನೋಡಿ. ಹಾಯ್, ನಿಮ್ಮ ಹೆಸರಮ್ಮ? ಸುಷ್ಮಾ. ನಂದು ಪಿಂಕುಸ್ ಚಾನಲ್ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಿಂಕುಸ್ ಚಾನಲ್ ಅಂತೆ. ಇವ್ರು ಬಂದು ನಾನು ಮಾತಾಡ್ಸಿದ್ರು, ನೀವು ಬೆಣ್ಣೆ ಕೃಷ್ಣ ವ್ಲಾಗ್ ಅಲ್ಲ ಅಂತ ಅಂದರು. ಹೆಸರಮ್ಮ? ದಯವಿಟ್ಟು ಇವ್ರ ಚಾನಲ್ ಸಪೋರ್ಟ್ ಮಾಡಿ, ಇವ್ರನ್ನೂ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.
ಸಂದೇಶ ರಾಮನ ಅವತಾರ ಸೋಮನ ಬಂದ್ರೆ ಆ ತಾಯಿಯ ಒಂದು ಪುಣ್ಯ ಫಲ. ಹಣಬಲ, ಗುಣಬಲ, ಜನಬಲ, ವಿದ್ಯಾಬಲ ಈ ಎಲ್ಲಾ ಬಲಗಳಿಗಿಂತಲೂ ಭಗವಂತನ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಭಗವಂತನ ದೈವ ಬಲ. ಇದು ನನ್ನಲ್ಲಿ ಮಾರಲ್ಲ, ಒಬ್ಬರಿಂದ ಸಾಲ ಇಸ್ಕೊಳ್ಳಕ್ಕಾಗಲ್ಲ, ನಮ್ಮಲ್ಲಿರುವ ಆಸ್ತಿ ಅಂತಸ್ತಿಗೆ ಇದು ದೊರಕುವಲ್ಲ. ಈ ಮನವ ಮಂದಿರವನ್ನಾಗಿ ಮಾಡಿ ಮಂದಿರದಲ್ಲಿ ಪರಮಾತ್ಮನಿರಿಸಿ ಹಿರಿಯರು ಪೂಜ್ಯರು ಎಲ್ಲರೂ ಹೇಳಿರುವಂತೆ ಮಾಡುವ ಕಾಯಕದಲ್ಲಿ ಅಂದ್ರೆ ನಾವು ಮಾಡೋ ಕೆಲಸದಲ್ಲಿ ಭಗವಂತನನ್ನು ಕಂಡರೆ ಅದೇ ಜನ್ಮ ಸಾರ್ಥಕ. ಅಂತ ಪುಣ್ಯವಾದ ಸಾರ್ಥಕತೆ ಇವತ್ತು ನಮಗೆ ಆ ಜಗನ್ಮಾತೆಯ ಪುಣ್ಯವಾದ ಸನ್ನಿಧಿಯಲ್ಲಿ ಸಿಗ್ತಾ ಇದೆ. ನಾವೆಲ್ಲರೂ ಕೂಡ ತನುಮನ ಧನವನ್ನು ಅರ್ಪಿಸಿ ಭಕ್ತಿಯಿಂದ ತಾಯಿಯ ಸ್ಮರಣೆಯನ್ನು ಮಾಡ್ತಾ ಇವತ್ತಿನ ಜೀವನವನ್ನು ಪಾವನ ಮಾಡಿಕೊಳ್ಳೋಣ ಅಂತ ಕೇಳ್ತಾ ಜಾನಪದ ಸಾಹಿತ್ಯಗಳು ತಿಳಿದಂತಹ ಜ್ಞಾನಿಗಳು ಈ ಗೀತೆ ಹೊರಗಡೆ ಯಾವ ರೀತಿ ನುಡಿದ್ದಾರೆ ಈ ಗೀತೆಯನ್ನು ಆಡ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿಸೋಣ. ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯಾ ಮೇಚಿ ಸಂಸಾರ ಮೇಚಿ ನೀನು ಗದರಿಗೆ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀನು ಗದರಿಗೆ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯಾ ಮೇಚಿ ಸಂಸಾರ ಮೇಚಿ ನೀನು ಗದರಿಗೆ ತಮ್ಮ ಕಣ್ಣ ಮುಚ್ಚಿ ಇಲ್ಲ ಮಣ್ಣ ಮುಚ್ಚಿ ಎಲ್ಲೋ ಮಣ್ಣು ನಿನ್ನದು ಎಲ್ಲಿ ತನಕ ಎಲ್ಲೋ ಒಂದು ಮಣ್ಣು ನಿನ್ನದು ಎಲ್ಲಿ ತನಕ ನಿನ್ನ ಬಳಿಗೆ ಕುಡಿಕೆ ಬಿಡೋ ತನಕ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯಾ ಮೇಚಿ ಸಂಸಾರ ಮೇಚಿ ನೀನು ಗದರಿಗೆ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀನು ಗದರಿಗೆ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಲಕ್ಷ್ಮೀ ರಮಣ ಬಾಲಕ ಗೋವಿಂದ ಉಚ್ಚಮದೇವಿ ಬಾಲಕ ಗೋವಿಂದ ಆರುಮಲೆ ಜೇರಮಲೆ ಗುಳಿಮಲೆ ಗುಳಿಮಲೆ ಪಟ್ಟೆ ನಾಟು ಬಾಳ ಮಂತ್ರಮಪ್ಪ ಮುತ್ತಮಲೆ ಬಾಲಕ ಒಂದ್ಸಾರಿ ಎಲ್ಲರೂ ಜೋರಾಗಿದ್ದ ನಾಚಿಗೆ ಊರಿಂದ ಆಚೆಗೆ ಎಲ್ಲರೂ ಜೋರ ಕೂಗೋಣ ಆ ತಾಯಿಯ ಪುಣ್ಯವನ್ನು ಕಲ್ಪಿಸ್ಕೊಳ್ಳೋಣ. ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ. ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ. ಅಂಜನಾ
ತಂದೆಯು ನೀನೆ ತಾಯಿಯು ನೀನೆ ನಂಬಿದ ಭಕ್ತರ ಬಂಧುವು ನೀನು ಕೂತರ ನಿನ್ನಯ ಚರಣ ಸ್ವಾಮಿ ಬಿಡುವಿನ ನಿನ್ನ ಪಾದದಿಂದ ಕರೆದುಕೊಂಡು ನಾನು ಮಾತೆ ನಮ್ಮ ಜೀವನದಲ್ಲಿರುವ ಕಷ್ಟಗಳನ್ನೆಲ್ಲ ದೂರ ಮಾಡಿ ನಮ್ಮ ಉಲ್ಲೇಗಾಲ ಗ್ರಾಮದಲ್ಲಿ ನೆಲೆಗೊಂಡಿರುವಂತಹ ಉಚ್ಚಮದೇವಿಯ ಮಾಸ್ತಮ ತಾಯಿಯ ಒಂದು ಗೀತೆಯನ್ನು ಹಾಡ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿಸೋಣ. ಅಮ್ಮ ನೋಡಿ ಸಣ್ಣ ಮಾಡಿದ್ರೆ ಎರಡೆರಡು ತಿಂತಾರೆ ಅಂತ. ನೋಡಿ ಮುದ್ದೆ ಮಾಡ್ತಿದ್ದಾರೆ ಎಲ್ಲರೂ. ನೋಡಿ ಇಷ್ಟು ಮಾಡಿದ್ದಾರೆ, ಒಂಚೂರು ಗಂಟಿಲ್ದಂಗೆ. ಎಷ್ಟು ಮಾಡಿದ್ದಾರೆ? ಎಷ್ಟು ಕೆ ಜಿ ಹಾಕಿರೋದಣ್ಣ ಇದು? 50 ಕೆ ಜಿ. 50 ಕೆ ಜಿ ಹಾಕಿ ಮುದ್ದೆ ಮಾಡಿರೋದು. ನುಚ್ಚು 5 ಕೆ ಜಿ ಹಾಕಿದ್ದಾರೆ, 50 ಕೆ ಜಿ ಹಿಟ್ಟು. ನೋಡಿ ಒಂದು ಚೂರು ಗಂಟಿಲ್ಲ ನೋಡಿ. ನಾವು 1-2 ಮುದ್ದೆ ಮಾಡಿದ್ರೇ ಮಧ್ಯ ಗೋಡಂಬಿಗಳು ಬರುತ್ತೆ. ನೋಡಿ ಮಂಗಳವಾರ ಮಧ್ಯಾಹ್ನ ಊಟಕ್ಕೆ ಕೂತಿದ್ದೀನಿ. ನಾನು ಹೊರಡ್ತೀನಿ, ಇವಳು ಇರ್ತಾಳೆ. ಇನ್ನೂ ನಾಳೆವರೆಗೂ ಹಬ್ಬ ಇದೆ. ಆದರೆ ನನಗೆ ತುಂಬ ಆರ್ಡ್ರ್ ಜಾಸ್ತಿ ಆಗೋಗಿದೆ, ಅದಕ್ಕೋಸ್ಕರ ಹೊರಟಿದ್ದೀನಿ. ಅವಳು ಬೇಜಾರು ಮಾಡ್ಕೊಂಡಿದ್ದಾಳೆ. ಇಲ್ಲ ಇರಿ ನಾಳೆ ಹೋಗಿ ಅಂತ ಅಂದು. ಇಲ್ಲ ಪೂರ್ಣಿಮಾ ಅಂದೆ. ಲಾಡು ನೋಡಿ, ಉಪ್ಪಿನಕಾಯಿ ಲಾಡು. ಇನ್ನೊಂದು ಸ್ವಲ್ಪ ಹಾಕಪ್ಪ. ಸಾಕು 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 ಸಾಕು. ಎಷ್ಟು ಆಗ್ತಾ ಇದ್ರೆ ಅಂತ ತೆಗಿತಾ ಇದ್ದೀರಾ ಇಬ್ರು? ಯಾಕೆನಾ ಬಿಸಿ ಬಿಸಿಗೆ ತಿನ್ನೋಕ್ಕಾಗಲ್ಲ. ಮುದ್ದೆನೂ ಬಿಸಿ, ಅವರೆಕಾಳು ಸಾರು ಬಿಸಿ. ಪಾಯಸ ಚೆನ್ನಾಗಿದೆ. ನೋಡಿ ನಂದು ಊಟ ಆಯಿತು, ಇನ್ನೇನು ಹೊರಟೆ. ಎಲ್ರಿಗೂ ಬಾಯ್ 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 ಬಾಯ್. ಎಲ್ರಿಗೂ ಹೇಳಿದ್ರೆ ನೀನಾದ್ರು ಅಂದ್ಕೊಳ್ತಾರೆ, ಅದಕ್ಕೋಸ್ಕರ ಎಲ್ರಿಗೂ ಬಾಯ್ ಬಾಯ್. ನೋಡಿ ಎಲ್ಲ ಕೂತಿದ್ದಾರೆ. ಇಲ್ಲಿಗೆ ಉಲ್ಲೇಗಾಲದ ಉಚ್ಚಮ್ಮ ದೇವ್ರದ್ದು ದೊಡ್ಡ ಹಬ್ಬ ಮುಗೀತು. ಅಂದರೆ ನಾಳೆವರೆಗೂ ಇದೆ. ನಾನು ಇಟ್ಟಿರೋದ್ರಿಂದ ಇವತ್ತಿಗೆ ನಾನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಈ ವಿಡಿಯೋಗಳು ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಉಚ್ಚಮ್ಮ ದೇವಿ ಎಲ್ರಿಗೂ ಆಸೆನೂ ಈಡೇರಿಸಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.